ಅನುರೂಪ ಬಾಹು ಏನೇ ರೀತಿ ಹೇಳಿ ಡಿ ನೆಕ್ಸ್ಟ್ AC ಅನುರೂಪ ಬಾಹು ಯಾವುದು ಡಿ ನೆಕ್ಸ್ಟ್ BC ಅನುರೂಪ ಬಾಹು ಏನು ಇವು ಮೂರು ಏನಂತಾರಂದ್ರ ಅನುರೂಪ ಬಾಹುಗಳ ಅನುಪಾತ ಏನಾಗಿರ್ತೈತೆ ಅಂತ ಹೇಳ್ತಾರೆ ಇವುಗಳ ನಡುವೆ ಏನ್ ಬರ್ಬೇಕು ಈಗ ನಮ್ಗ ಸಮ ಚಿಹ್ನೆ ಬರ್ಬೇಕು. ಓಕೆ ಸರಿ. ಹಾಗಾದ್ರೆ ಸಾಧನೆಯಾದ ನಂತರ ನಾವೇನ್ ಹಾಕೊಳ್ಳೋಣ ರಚನೆ. ಏನ್ ಮಾಡೋಣ ರಚನೆಯೊಳಗ ರಚನೆ ಏನ್ ಮಾಡತ್ತೀವಿ ಅಂದ್ರ AB ಅಷ್ಟೇ ಬಾಹುವನ್ನ ಹೇಳಿ ಸರಿಯಾಗಿ AB ಅಷ್ಟೇ ಬಾಹುವನ್ನ ನಾನು DA ಮೇಲೆ ಒಂದು ಬಿಂದುವನ್ನ ಗುರುತಿಸಕತ್ತೀನಿ. AB ಅಷ್ಟೇ ಅಷ್ಟೇ ಬಾಹುವಿನ ಒಂದು DA ಮೇಲೆ ಒಂದು ಬಿಂದು P ಅಂತ ಗುರುತಿಸಕತ್ತೀನಿ. ಅದರಷ್ಟೇ AC ಅಷ್ಟೇ ಬಾಹುವನ್ನ ಏನ್ ಮಾಡ್ತೀನಿ ನಾನು ಇದು DF ಮೇಲೆ DQ ಆಗಿ ಗುರುತಿಸಕತ್ತೀನಿ. ಓಕೆ ಹಾಗಾದ್ರೆ ಏನಂತ ಬರೀತೀನಿ ನಾನು AB ಗೆ ಸಮನಾಗಿ ಏನಂತ ಬರೀತೀನಿ DP. ನೆಕ್ಸ್ಟ್ AC ಗೆ ಸಮನಾಗಿ DQ ಅನ್ನ ರಚಿಸಿ. DQ ಎಳೆಯಿರಿ ಅಥವಾ ರಚಿಸಿ. ಓಕೆ ಸರಿ. ಹಾಗಾದ್ರೆ ಸಾಧನೆಯ ನಂತರ ಸ್ಟೆಪ್ ಯಾವುದು ಸಾಧನೆ. ಏನದು ಸಾಧನೆ. ನಾವು ಸಾಧನೆ ನೋಡಿ ಸಾಧನೆ ಒಳಗ ಎರಡು ಸ್ಟೆಪ್ಗಳು ಬರ್ತಾವು. ಕೇಳಿದ್ರೆ ಸಾಧನೆ ಒಳಗ ಎರಡು ಸ್ಟೆಪ್ಗಳು ಬರ್ತಾವು. ಮೊದಲಿಗೆ ಏನ್ ಮಾಡ್ತೀವಿ ಅಂದ್ರೆ ನಾವು ಸ್ವಲ್ಪ ನೋಡ್ರಿ ಎರಡು ಸ್ಟೆಪ್ ರಚನೆ ಬರ್ತದ. ಮೊದಲಿನ ಸ್ಟೆಪ್ ನಾವು ಏನ್ ಮಾಡ್ತೀವಿ ಅಂದ್ರ ಈ ಮೊದಲ ಈ ತ್ರಿಭುಜ ಎರಡನ್ನೂ ಏನ್ ಮಾಡ್ತೀವಿ ನಾವು ಸರ್ವಸಮ ಅಂತೇಳಿ ಸಾಧಿಸ್ತೀವಿ. ಸರ್ವಸಮ ಅಂದ್ರೆ ಅರ್ಥ ಏನು? ಈ ತ್ರಿಭುಜದ ಎಲ್ಲಾ ಕೋನಗಳು ಏನಂತವು ಅದೇ ರೀತಿ ಎಲ್ಲಾ ಅನುರೂಪ ಬಾಹುಗಳು ಕೂಡ ಸಮವಾಗಿರ್ತವ ಅಂತ ಅರ್ಥ. ಅದು ಆದ ನಂತರ ನಾವು ಬಿ ಕೋನಕ್ಕ ಈ ಬಿ ಕೋನ ಅನುರೂಪ ಕೋನ ಆಗುತ್ತಾ ಇದು ಸಮ ಅಂತ ತಗೋತೀವಿ. ಆದ್ರ ಅವ್ರ ದತ್ತಗಳಿಗೆ ಏನ್ ಮಾಡ್ತಾರ ಪಿ ಕೋನಕ್ಕ ಈ ಕೋನ ಸಮ ಅಂತ ಹೇಳಿ ಕೊಟ್ಟಾರ. ಹಿಂಗಾಗಿ ಏನಾಗುತ್ತಾ ನಾವು ಎರಡನೇ ಸ್ಟೆಪ್ ನೊಳಗ ಪಿ ಕೋನ ಮತ್ತು ಈ ಕೋನ ಎರಡು ಸಮ ಅದಾವು ಅಂತ ಹೇಳಿ ಸಾಧಿಸ್ತೀವಿ. ಹಾಗಾದ್ರೆ ಒಂದೇ ಎರಡು ರೇಖೆಗಳಲ್ಲಿ ಅನುರೂಪ ಕೋನಗಳು ಸಮ ಅದಾವು ಅಂತ ಅರ್ಥ ಆತಂದ್ರ ಆ ಎರಡು ರೇಖೆಗಳು PQ ಮತ್ತು EF ಎಂತ ರೇಖೆಗಳಾಗ್ತಾವು ಸಮಾಂತರ ರೇಖೆಗಳಾಗ್ತಾವು. ಏನಾಗ್ತಾವು ಸಮಾಂತರ ರೇಖೆಗಳಾಗ್ತಾವ. ಹಾಗಾದ್ರೆ ಇದು ಸಮಾಂತರ ರೇಖೆ ಅಂತಂದ್ರ ಥೇಲ್ಸ್ನ ಉಪಪ್ರಮೇಯದ ಪ್ರಕಾರ ಏನಾಗ್ತದಂದ್ರ ಥೇಲ್ಸ್ನ ಉಪಪ್ರಮೇಯದ ಪ್ರಕಾರ ನಾವು ಏನ್ ಮಾಡ್ತೀವಿ ಅಂತಂದ್ರ ತ್ರಿಭುಜದ ಯಾವುದಾದರೂ ಬಾಹುಗೆ ಏನಾಗುತ್ತಾ ಸಮಾಂತರವಾಗಿ ಎಳೆದಂತಹ ರೇಖೆಯು ಉಳಿದೆರಡು ಬಾಹುಗಳನ್ನು ಏನ್ ಮಾಡ್ತದ ಸಮಾಂತರವಾಗಿ ವಿಭಾಗಿಸುತ್ತದೆ. ವಿಲೋಮ ಪ್ರಮೇಯ. ಓಕೆ ವಿಭಾಗಿಸುತ್ತದೆ. ಆವಾಗ ನಾವು ಏನ್ ಮಾಡ್ತೀವಿ ಇದನ್ನ ಸಾಧನೆಗೆ ತಗೊಂಡ್ಬರ್ತೀವಿ. ಮಾಡೋಣ. ಹಾಗಾದ್ರೆ ಸಾಧನೆ ಒಳಗ ನಾವ್ ಏನ್ ಮಾಡೋಣ ಮೊದಲನೇ ತ್ರಿಭುಜ ಯಾವುದು ತ್ರಿಭುಜ ABC ಮತ್ತು ತ್ರಿಭುಜ ಗಳಲ್ಲಿ ಏನು DP2ಗಳಲ್ಲಿ ಈ ಎರಡು ತ್ರಿಭುಜಗಳಲ್ಲಿ ಏನೇನ್ ಸಮ ಅದಪ್ಪ ಏನ್ ನಮ್ಗೆ ಗೊತ್ತದ? ಒಂದಂತೂ ನಮ್ಗೆ ಏನ್ ಸಿಕ್ತು A ಮತ್ತು D. ಅದಕ್ಕಿಂತ ಮುಂಚೆ ನಮ್ಮ ರಚನೆ ಒಳಗೆ ನಾವು ಏನ್ ಮಾಡ್ಕೊಂಡಿವಿ AB ಗೆ ಸಮನಾದದ್ದು ಯಾವ ರೀತಿ DP. ಇನ್ನೊಂದು ಪಾಯಿಂಟ್ AC ಗೆ ಸಮನಾದದ್ದು ಯಾವ ರೀತಿ ಸರಿ AB ಗೆ ಸಮನಾದದ್ದು ಏನು DP. ಓಕೆ ಮತ್ತ ಈ ಕೋನ ಯಾವುದು A ಕೋನಕ್ಕೆ ಸಮನಾದದ್ದು ಕೋನ ಕೋನ A ಗೆ ಸಮನಾದದ್ದು ಯಾವುದು ಕೋನ D. ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಏನಾದ್ರು ಕೋನ A ಗೆ ಸಮನಾದದ್ದು ಯಾವುದು ಇದು ಎಲ್ಲಿಂದ ಬಂತು ನಮ್ಗ ರಚನೆಯಿಂದ. ಎದರಿಂದ ಬಂತು ರಚನೆಯಿಂದ. ಇದು ಎಲ್ಲಿಂದ ತಗೊಂಡ್ವಿ ನಾವು
ಕೋನ ಏಕೆ ಸಮನಾದಂತ ಡಿ ಅಂತ ಹೇಳಿದ್ರೆ ಡಿ ಎಲ್ಲಿ ಬಂತು ದತ್ತದಿಂದ. ಓಕೆ, ಹಾಗಾದ್ರೆ ಮುಂದೆ ಇನ್ನೊಂದು ಪಾಯಿಂಟ್ ಯಾವ್ದು ಬರ್ತದೆ ನಮ್ದು? AC ಗೆ ಸಮನಾದದ್ದು AC ಗೆ ಸಮನಾದದ್ದು AC ಗೆ ಸಮನಾದದ್ದು Q. ಇದು ಎಲ್ಲಿಂದ ಬಂದ ನಮ್ಗೆ ಪಾಯಿಂಟ್? ಓಕೆ, ಹಾಗಾದ್ರೆ ಎರಡು ತ್ರಿಭುಜಗಳಲ್ಲಿ ಎರಡು ಅನುರೂಪ ಬಾಹುಗಳು ಮತ್ತು ಅದರಿಂದ ಉಂಟಾದ ಕೋನ ಸಮ ಆಗಿದ್ದರೆ ಆ ಎರಡು ತ್ರಿಭುಜಗಳು ಏನಾಗ್ತಾವು? ಸರ್ವಸಮ. ಏನಾಗ್ತಾವು? ಎರಡು ತ್ರಿಭುಜಗಳಲ್ಲಿ ಎರಡು ಜೊತೆ ಅನುರೂಪ ಬಾಹುಗಳು ಮತ್ತು ಅದು ಉಂಟು ಮಾಡಿದಂತ ಅನುರೂಪ ಕೋನಗಳು ಸಮನಾದರೆ ಆ ಎರಡು ತ್ರಿಭುಜಗಳು ಏನಾಗ್ತಾವು? ಇದು ಯಾವ ಚಿಹ್ನೆ? ಸರ್ವಸಮದ ಚಿಹ್ನೆ. ಯಾವ ನಿಯಮ ಆಯ್ತು? ಬಾಹು ಕೋನ. ಯಾವ ಸಿದ್ಧಾಂತ? ಬಾಕೋಬ ನಿಯಮ ಅಥವಾ ಸಿದ್ಧಾಂತ, ಪೋಸ್ಟಿವೇಟ್ ಅಂತ ಹೇಳ್ತೀವಿ. ಓಕೆ, ಸರಿ. ಸರ್ವಸಮ ಆಗಿತ್ತಂದ್ರ ಇಲ್ಲಿ ನೋಡ್ರಿ, ಈ ತ್ರಿಭುಜದ ಪ್ರತಿಯೊಂದು ಅನುರೂಪ ಕೋನಗಳು ಈ ತ್ರಿಭುಜದ ಪ್ರತಿಯೊಂದು ಅನುರೂಪ ಕೋನಕ್ಕೆ ಸಮ. ಪ್ರತಿಯೊಂದು ಅನುರೂಪ ಬಾಹು ಈ ತ್ರಿಭುಜದ ಅನುರೂಪ ಬಾಹುವಿಗೆ ಸಮ. ಹಾಗಾದ್ರೆ ನನಗೆಲ್ಲ ಬೇಕಾಗಿಲ್ಲ, ಬರೀ ಬಿ ಕೋನಕ್ಕೆ ಅನುರೂಪದಂತದ್ದು ಯಾವ್ದು ಈ ತ್ರಿಭುಜದೊಳಗ? ಬಿ ಕೋನ ಬಿ ಗೆ ಅನುರೂಪದಂತದ್ದು ಯಾವುದಿದೆ? ಕೋನ ಪಿ. ಯಾವುದು? ಪಿ. ಹಾಗಾದ್ರೆ ಕೋನ ಬಿ is equal to ಕೋನ ಪಿ. ಏಕೆಂದರೆ ಇದು ಅನುರೂಪ ಕೋನ. ಸರ್ವಸಮ ತ್ರಿಭುಜದ ಅನುರೂಪ ಕೋನ. ಅರ್ಥ ಆಯ್ತು? ಹಾಗಾದ್ರೆ ಈ ಸರ್ವಸಮ ತ್ರಿಭುಜದ ಅನುರೂಪ ಕೋನದ ಒಂದು ಜೊತೆ ತಗೊಂಡಿದ್ವಿ. ಆದ್ರೆ ನಮ್ಮ ದತ್ತದೊಳಗೆ ನೋಡ್ರಿ, ಎಲ್ಲಿ ಬಿ ಗೆ ಸಮವಾಗಿ ಯಾವ್ದೈತಿ ನೋಡ್ರಿ ದತ್ತದೊಳಗೆ ಹುಡುಕ್ಯಾಡ್ರಿ. ಈ ಕೋನ ಬಿ ಗೆ ಸಮನಾದದ್ದು ಯಾವ್ದೈತಿ? ಕೋನ ಬಿ ಗೆ ಸಮನಾದದ್ದು ಕೋನ ಬಿ. ಹಾಗಾದ್ರೆ ಇದು ಇಲ್ಲಿ ಬಂತು ನಮ್ದು ದತ್ತದಿಂದ. ಸರಿ, ಹಾಗಾದ್ರೆ ನಾವಿಲ್ಲಿ ಏನ್ ತಿಳ್ಕೋಬಹುದು ಅಂದ್ರೆ, ಒಂದೇ ಅಂಶಕ್ಕೆ ಸಮನಾದ ಅಂಶಗಳು ಪರಸ್ಪರ ಏನಾಯ್ತಾವು? ಕೇಳಿರಿ, ನೀವು ಪೀರಿಯಡ್ ಅದು ಆಗತ್ತಿ ಕೇಳಿರಲ್ಲ. ಒಂದೇ ಅಂಶಕ್ಕೆ ಸಮನಾದ ಅಂಶಗಳು ಪರಸ್ಪರ ಏನಾಯ್ತಾವು? ಹಾಗಾದ್ರೆ ಈ ಬಿ ಗ ಕೋನ ಪಿ ನು ಸಮ ಐತಿ, ಬಿ ಗ ಕೋನ ಇ ನು ಸಮ ಐತಿ. ಹಾಗಾದ್ರೆ ಇವೆರಡು ಏನಾದ್ರು ಪರಸ್ಪರ ಹೇಳ್ರಿ, ಏನು? ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ. ಅರ್ಥ ಆಯ್ತಾ? ಸರಿ, ಹಾಗಾದ್ರೆ ನೋಡ್ರಿ, ನಾವೇನ್ ಮಾಡಿದ್ವಿ? ಇದು ಇದಕ್ಕೆ ಸಮ ಅಂತ ತಗೊಂಡಿದ್ವಿ. ಈ ಬಿ ಎನ್ನುವುದು ಪಿ ಗೂ ಸಮ ಆಗ್ಬಿಟ್ಟೈತಿ. ಹಾಗಾದ್ರೆ ಪಿ ಎನ್ನುವುದು ಏನಾಯ್ತು? ಹಾಗೆ ಎರಡು ಸರಳ ರೇಖೆಗಳಲ್ಲಿ ಅದರ ಅನುರೂಪ ಕೋನಗಳು ಸಮ ಆದಾಗ ಆ ಎರಡು ರೇಖೆಗಳು ಎಂತ ರೇಖೆಗಳಾಗ್ತಾವು? ಸಮಾಂತರ ರೇಖೆ. ಯಾವ ರೇಖೆಗಳಾಗ್ತಾವು? ಸರಿ, ಹಾಗಾದ್ರೆ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇಗಳು ಏನದು? ಅನುರೂಪ ಕೋನಗಳಾದವು. ಅನುರೂಪ ಕೋನಗಳು. ಅನುರೂಪ ಕೋನ ಅಂದ್ರೆ ಅದರಂತಲೇ ಇದ್ದಿದ್ದು. ಈ ಒಂದು ತ್ರಿಭುಜದೊಳಗ ಅದರಂತೆ ಇರುವಂತ ಕೋನ ಯಾವ್ದಾರ ಪಿ. ಪಿ ಕೋನ. ಕೋನ ಈಕ ಕೋನ ಪಿ ಕೋನ ಅನುರೂಪ. ಹಾಗಾದ್ರೆ ಅನುರೂಪ ಕೋನಗಳು ಯಾವಾಗ ಸಮ ಆಗ್ತಾವಲ್ಲ ಅವಾಗ ರೇಖೆಗಳು ಏನಿರ್ತಾವು? ಸಮಾಂತರವಾಗುತ್ತವೆ. ಏನಿರ್ತಾವು? ಯಾವ ರೇಖೆಗಳು? ಪಿ ಕ್ಯೂ ಗೆ ಸಮಾಂತರವಾಗಿ ಪಿ ಕ್ಯೂ ಸಮಾಂತರ ಇಎಫ್ ಆಯ್ತು. ಓಕೆ, ಹಾಗಾದ್ರೆ ನಮ್ಮ ಥೇಲ್ಸ್ನ ಉಪಪ್ರಮೇಯ ವಿಲೋಮ ಪ್ರಮೇಯ ತಗೊಂಡಾಗ ಥೇಲ್ಸ್ ಪ್ರಮೇಯ ಏನಂತೀವಿ? ತ್ರಿಭುಜದ ಬಾಹುವಿಗೆ ಎಳೆದ ಸಮಾಂತರ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾಂತರದಲ್ಲಿ. ಹಾಗಾದ್ರೆ ತ್ರಿಭುಜದ ಬಾಹುವಿಗೆ ಈಗ ಎಳೆದ ಸಮಾಂತರ ರೇಖೆ. ಸರಿ, ಹಾಗಾದ್ರೆ ಇದು ಉಪಪ್ರಮೇಯಗಳು. ತ್ರಿಭುಜದ ಬಾಹುವಿಗೆ ಸಮಾಂತರ ರೇಖೆ ಐತಿ. ಉಳಿದೆರಡು ಬಾಹುಗಳನ್ನು ಅಂದ್ರೆ ಈ ಬಾಹು ಮತ್ತು ಈ ಬಾಹುಗಳನ್ನು ಏನ್ ಮಾಡತಕ್ಕದ್ದು? ಸಮಾನುಪಾತದಲ್ಲಿ ವಿಭಾಗ ಮಾಡತಕ್ಕದ್ದು. ಅರ್ಥ? ಹಾಗಾದ್ರೆ ನಾವು ಅದನ್ನ ಡಿಪಿ ಬೈ ಪಿಇ ಮಾಡ್ಕೋಬಹುದು, ಡಿಕ್ಯೂ ಬೈ ಕ್ಯೂ ಆಫ್ ಮಾಡಬಹುದು. ಅದೇ ರೀತಿ ಉಪಪ್ರಮೇಯ ನಾವು ಏನ್ ಮಾಡ್ತೀವಿ? ಡಿಪಿ ಬೈ ಡಿಇ, ಡಿಕ್ಯೂ ಬೈ ಎಫ್, ಅದೇ ರೀತಿ ಪಿಕ್ಯೂ ಬೈ ಇಎಫ್ ಅಂತ ಹೇಳಿ ಬರೀಬಹುದು. ಅರ್ಥ?
ಈ ಇದಿಷ್ಟ ಆದ್ರೆ ನಮ್ಮ ಸಾಧನೆಯಲ್ಲಿ ಏನೈತಿ ಈ ಅಂಶ ಬರ್ಬೇಕು ನಮ್ಗೆ ಈ ಅಂಶ ಬರ್ಬೇಕು ಹಾಗಾದ್ರೆ ಇಲ್ಲಿ ನೋಡ್ರಿ dp ಅಂತ ಐತಿ ನಾವೊಂದು ಮಾತು ಇಲ್ಲಿ ರಚನೆ ಏನ್ ಮಾಡ್ಕೊಂಡಿವಿ dp ಎದಕ್ಕೆ ಸಮ ಐತಿ ಹಾ ಮುಂದೆ dq ಓದ್ತೈತಿ ಎರಡನೇದ್ರೊಳಗ ಹಾಗಾದ್ರೆ dq ಎದಕ್ಕೆ ಸಮ ಐತಿ ಅದ್ರ ಬದಲಾಗಿ ನಮ್ಮ ಭಾವಗಳನ್ನು ಹಾಕೊಂಡ್ಬಿಡ್ಲಿ ಓಕೆ ಹಾ ಇಲ್ಲಿ dp ಬದಲಾಗಿ ಏನು ಹಾಕೊಳ್ಳೋಣ ab ಸರಿ ab by dt ನೆಕ್ಸ್ಟ್ dq ಬದಲಾಗಿ ac by bf ನೆಕ್ಸ್ಟ್ ಇನ್ನೊಂದು dq ಬದಲಾಗಿ ಯಾಕಂದ್ರೆ ಇವು ಎರಡು ತ್ರಿಭುಜಗಳು ಸರ್ವಸಮಾನ ಅದಾವ ಕೇಳಿ ಎರಡು ತ್ರಿಭುಜಗಳು ಸರ್ವಸಮಾನ ಅದಾವ ಹಾಗಾದ್ರೆ pq ಅನುರೂಪ ಬಾಹು ಯಾವುದು bc ಹಾಗಾದ್ರೆ bc by ef ಏನಾಗುತ್ತಿದ್ದು ef ಹಾಗಾದ್ರೆ ನಮ್ಮ ಒಂದು ಒಪ್ಪು ನಿರ್ಧಾರಕ ಬಲದಂತೆ ಏನಾದ್ರು ಆ ಎರಡು ತ್ರಿಭುಜಗಳ ಏನಾಯ್ತು ಅನುರೂಪ ಬಾಹುಗಳು ಏನಾದ್ರು ಸಮಾನುಪಾತದಲ್ಲಿ ಬಂದು ಹಾಗಾದ್ರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಅದಾವಂದ್ರೆ ಯಾವಾಗ ಇರ್ತಾವೋ ಆ ಎರಡು ತ್ರಿಭುಜಗಳು ಸಮರೂಪಿ ಆದಾಗ ಅರ್ಥಾತ್ ಆದ್ದರಿಂದ ತ್ರಿಭುಜ ಎ ಹಾ ಇನ್ನೊಂದು ಇಲ್ಲಿ ಬರೀಬೇಕಿತ್ತು ನಾವು ಎರಡದವು ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಹಾಗಾದ್ರೆ ಇಲ್ಲೆಲ್ಲೂ ಕೂಡ ಕೊನೆಗೆ ಬರೀರಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಅರ್ಥಾತ್ ಈ ಎರಡು ಸಾಧನೆಗಳನ್ನ ನಾವು ಮಾಡಿದ್ವಿ ಮೊದಲನೇ ತಿಳ್ಕೊಳ್ಳಿ ಫಸ್ಟಿಗೆ ಏನ್ ಮಾಡಿದ್ವಿ ಅಂದ್ರೆ ಸಾಧನೆ ಒಳಗ ಸ್ವಲ್ಪ ಆಗೋದು ಪ್ರಾಬ್ಲಮ್ ಸ್ವಲ್ಪ ನೋಡ್ಕೊಳ್ಳಿ ಮೊದಲ ಈ ತ್ರಿಭುಜ ಮತ್ತು ಈ ತ್ರಿಭುಜ ಸರ್ವಸಮಾನತೆ ಸಾಧಿಸ್ತೀವಿ ಆಮೇಲೆ ಬಿ ಕೋನಕ್ಕೆ ಯಾವ್ದು ಅನುರೂಪ ಕೋನ ಬಿ ಸಮಾನತೆ ತಗೊಂಡಿವಿ ಆಮೇಲೆ ದತ್ತದೊಳಗೆ ಬಿ ಕೋನಕ್ಕೆ ಯಾವ ಸಮ ಐತಿ ಈ ಕೋನ ಸಮಾನತೆ ತಗೊಂಡ್ವಿ ಹಾಗಾದ್ರೆ ಇದರಿಂದ ಎರಡರಿಂದ ಏನಾಯ್ತು ಈ ಕೋನ ಸಮ ಆಗಿ ಬಂದು ಎರಡು ರೇಖೆಗಳಲ್ಲಿ ಎರಡು ಅನುರೂಪ ಕೋನಗಳು ಸಮ ಆಗಿ ಬಂದು ಅಂದ್ರೆ ಆ ಎರಡು ರೇಖೆಗಳು ಏನಾಗಿರ್ತಾವೋ ಸಮಾಂತರಾಗಿರ್ತಾವು ಹಾಗಾದ್ರೆ ಸಮಾಂತರಾಗಿರ್ತಾವಂದ್ರ ಇದು ತ್ರಿಭುಜ ಐತಿ ಹಾಗಾದ್ರೆ ತ್ರಿಭುಜದ ಒಂದು ರೇಖೆಗೆ ಸಮಾಂತರವಾಗಿ ಆದಂತ ಬಾಹು ಉಳಿದೆರಡು ಬಾಹುಗಳನ್ನು ಏನ್ ಮಾಡ್ತದ ಸಮಾನುಪಾತದಲ್ಲಿ ವಿಭಾಗ ಮಾಡುತ್ತ ಆದ್ದರಿಂದ dp by ಏನ್ ಮಾಡ್ತೀವಿ de ಹೇಳ್ರಿ dp by de dq by df pq by df ಅಂತ ತಗೊಂಡ್ವಿ ಇವು ಎರಡು ತ್ರಿಭುಜಗಳು ಸರ್ವಸಮ ಇರೋದ್ರಿಂದ dp ಅನ್ನು ಏನ್ ಮಾಡ್ಕೊಂಡ್ವಿ ನಾವು dq ಅನ್ನು ಏನ್ ಮಾಡ್ಕೊಂಡ್ವಿ pq ಅನ್ನು ಏನಂತ ನೋಡಿ ಹಾಗಾದ್ರೆ ನಮ್ಮ ಸಾಧನೆ ಬಂತು ಈ ಎರಡು ತ್ರಿಭುಜಗಳ ಏನಾಯ್ತು ಬಾಹು ಅನುರೂಪ ಬಾಹು ಸಮರೂಪಿಯಾಗಿದ್ದರಿಂದ ಈ ಎರಡು ತ್ರಿಭುಜಗಳ ಏನದು ಸಮರೂಪಿಗಳಾಗಿವೆ ಸಮರೂಪಿ ಆಗಾಗ ನಿಬಂಧನೆ ಏನದ ಒಂದು ಎಲ್ಲಾ ಕೋನಗಳು ಅನುರೂಪ ಕೋನಗಳು ಸಮ ಆಗಿರಬೇಕು ಇನ್ನೊಂದೇನು ಅಂದ್ರೆ ಆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರಬೇಕು ಅವರಂತೂ ಕೋನಗಳು ಅನುರೂಪ ಕೋನಗಳು ಸಮ ಅಂತ ಕೊಟ್ಟಾರೆ ಹಾಗಾದ್ರೆ ನಾವು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಸಾಧಿಸಿದ್ದರಿಂದ ಈ ಎರಡು ತ್ರಿಭುಜಗಳು ಏನಾದ್ರು ನಮ್ಗ ಸಮರೂಪಿಯಾಗಿ ಬಂತು ಅರ್ಥಾತ್